ಬೆಳಗಾವಿ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಮಾತನಾಡ್ತಾರೆ, ಬನ್ನಿ ಕೇಳೋಣ. ತಮ್ಮೆಲ್ಲರಿಗೂ ಕೂಡ ನಾನು ಅನಂತ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. मैं आप सबका बहुत बहुत स्वागत करती हूँ और एक बार फिर धन्यवाद देती हूँ कि आप सब बैठे रहे हैं और ध्यान से सुन रहे हैं. देखिए, ये जो धरती है आपकी, इस धरती पर पूरे देश के देशवासियों का गर्व है. ಈ ಒಂದು ಬೆಳಗಾವಿಯ ಪುಣ್ಯ ಭೂಮಿ ಏನಿದೆ, ಈ ಒಂದು ದೇಶದ ಬೆಳಗಾವಿಯ ಪುಣ್ಯ ಭೂಮಿ ಈ ಭಾರತ ದೇಶದ ಹೆಮ್ಮೆಯ ಭೂಮಿಯಾಗಿದೆ. कांग्रेस पार्टी और उसके सदस्यों के लिए ये एक पवित्र भूमि है. ಕಾಂಗ್ರೆಸ್ ಪಕ್ಷ ಮತ್ತೆ ಅದರ ಎಲ್ಲ ಸದಸ್ಯರಿಗೆ ಈ ಬೆಳಗಾವಿಯ ಭೂಮಿ ಪವಿತ್ರವಾದಂತಹ ಭೂಮಿ, ಪುಣ್ಯ ಭೂಮಿಯಾಗಿದೆ. यहाँ श्री लोकमान्य तिलक जी ने होम रूल लीग का आंदोलन शुरू किया. ಇಲ್ಲಿ ಲೋಕಮಾನ್ಯ ಬಾಲ್ ಗಂಗಾಧರನಾಥ್ ತಿಲಕ್ ಅವರು ಅವರ ಚಳುವಳಿಯನ್ನ ಬೆಳಗಾವಿಯ ಪುಣ್ಯ ಭೂಮಿಯಿಂದ ಪ್ರಾರಂಭ ಮಾಡಿದ್ರು. और यहीं पे 100 साल पहले महात्मा गांधी जी ने कांग्रेस अध्यक्ष का पद संभाला. ಅದೇ ರೀತಿಯಲ್ಲಿ ಇದೇ ಪುಣ್ಯ ಭೂಮಿಯಲ್ಲಿ ಒಂದು ಶತಮಾನದ ಹಿಂದೆ, 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿ ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆಯನ್ನು ಕೂಡ ಬೆಳಗಾವಿಯಲ್ಲಿ ವಹಿಸಿದ್ರು. आज हम सुवर्ण सौधा में गए थे और वहां एक चित्र बना है. ಇವತ್ತು ನಾವು ಸುವರ್ಣ ಸೌಧಾಗೆ ಹೋಗಿದ್ವಿ, ಅಲ್ಲಿ ನಾವೊಂದು ಚಿತ್ರನ ನಾವು ನೋಡಿದ್ವಿ. उस चित्र में मैंने देखा कि बसवन्ना जी बैठे हैं. ಆ ಚಿತ್ರದಲ್ಲಿ ನಾನು ನೋಡಿದೆ, ಆ ಚಿತ್ರದಲ್ಲಿ ಬಸವಣ್ಣವರು ಕೂತಿದ್ರು. और उनके सामने अक्कम्मा देवी जी खड़ी हैं. ಅವರ ಮುಂದೆ ಅಕ್ಕ ಮಹಾದೇವಿ ಅವರು ನಿಂತಿದ್ರು. और वो चित्र आपकी यहाँ की लोकतांत्रिक परंपरा को दर्शाता है. ಆ ಒಂದು ಚಿತ್ರ ಏನಿದೆ, ಆ ಒಂದು ಚಿತ್ರ ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವದ ಬಗ್ಗೆ ಎತ್ತಿ ತೋರುತ್ತೆ. जहाँ लोकतंत्र, लोगों की भागीदारी, समानता, ये असूल बहुत पुराने असूल हैं. ಆ ಚಿತ್ರದಲ್ಲಿ ನಾವು ನೋಡಬಹುದು ಪ್ರಜಾಪ್ರಭುತ್ವದ ಮೂಲಗಳು, ಸಮಾನತೆಗಳು, ಹಂಚಿಕೆಗಳ ಒಂದು ಸಮಾನತೆ ಎಲ್ಲ ಕೂಡ ಆ ಚಿತ್ರದಲ್ಲಿ ನಾವು ಎದ್ದು ನೋಡಬಹುದು. यही वो असूल है जिस पर हमारा स्वतंत्रता संग्राम चला. ಇದೇ ಒಂದು ಅಡಿಪಾಯ ಮೂಲೆ ಆಗಿದೆ ಯಾವ ಒಂದು ಸ್ವತಂತ್ರದ ಹೋರಾಟದ ಮೇಲೆ ಇದು ನಾವು ಮಾಡಿರ್ತಕ್ಕಂಥದ್ದು. यही वो असूल हैं जिन पर महात्मा गांधी ने सत्याग्रह किया. ಈ ಒಂದು ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಮಹಾತ್ಮ ಗಾಂಧೀಜಿ ಅವರು ಸತ್ಯಾಗ್ರಹದ ಹೋರಾಟನ ಈ ದೇಶಕ್ಕೆ ಮಾಡಿರ್ತಕ್ಕಂಥದ್ದು. आप सोचिए कि उस समय जब जब बड़े साम्राज्यों को गिराना पड़ता था, तो जहां जहां जिस देश में आप देखें वहां हिंसा होती थी. ತಾವು ನೋಡಿ, ಹಿಂದಿನ ಕಾಲದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಸಾಮ್ರಾಜ್ಯನ ಕದಡಬೇಕಂದ್ರೆ, ಬೀಳಿಸ್ಬೇಕಂದ್ರೆ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಆಗ್ತಾ ಇತ್ತು, ರಕ್ತ ಹರಿತಾ ಇತ್ತು, खून की नदियां बहती थी. ರಕ್ತದ ನದಿಗಳು, ಸಮುದ್ರಗಳು ಹರಿತಾ ಇದ್ವು. और हमारा ये स्वतंत्रता संग्राम, ಆದ್ರೆ ನಮ್ಮ ಒಂದು ಸ್ವತಂತ್ರದ ಹೋರಾಟ इस पूरी दुनिया में अनोखा संग्राम, ಈ ಪೂರ್ತಿ ವಿಶ್ವದಲ್ಲೇ ಒಂದು ಅದ್ಭುತವಾದಂತ ವಿಶೇಷವಾದಂತ ಹೋರಾಟ ಆಗಿತ್ತು. जो सत्य और अहिंसा के आधार पर लड़ा गया. ಈ ಒಂದು ಸ್ವತಂತ್ರದ ಹೋರಾಟ ಸತ್ಯ ಮತ್ತೆ ಅಹಿಂಸೆಯ ಆಧಾರದ ಮೇಲೆ ಹೋರಾಟ ನಡೆಯಿತು. जिसमें महात्मा गांधी, ಯಾವುದರಲ್ಲಿ जवाहरलाल नेहरू जी, सरदार पटेल जी, अंबेडकर जी, जिसमें तमाम जो स्वतंत्रता सेनानी थे, उन्होंने कहा कि तुम हिंसा करो, हम नहीं करेंगे, तुम मारो, हम हाथ नहीं उठाएंगे, हम लड़ेंगे सत्य के आधार पर, अहिंसा के आधार पर, और हम इसी आधार पर तुम्हें शिकस्त देंगे. ಇವತ್ತು ಮಹಾತ್ಮ ಗಾಂಧೀಜಿ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಜವಾಹರ್ಲಾಲ್ ನೆಹರು ಅವರು, ಹಲವಾರು ಗಣ್ಯರು, ಮಹನೀಯರು ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಒಂದು ಸಂದೇಶ ಹೇಳಿದ್ರು. ನೀವು ನಮ್ಮ ವಿರುದ್ಧ ಹಿಂಸಾಚಾರ ಮಾಡಿ ನಾವು ಕೈ ಎತ್ತಲ್ಲ, ನೀವು ನಮ್ಮನ್ನ ಹೊಡಿರಿ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ, ನೀವು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಾವು ಅದಕ್ಕೆ ಉತ್ತರಿಸಲ್ಲ, ನಾವು ಒಂದೇ ಮಾಡ್ತೀವಿ, ಅಹಿಂಸೆಯ ಮಾರ್ಗದಲ್ಲಿ ನಾವು ಈ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಡ್ತೀವಿ ಅಂತ ಹೇಳಿದ್ರು. दुनिया में ये एक अनोखा स्वतंत्रता संग्राम था जिसमें
अहिंसा के आधार पर नैतिक बल से एक साम्राज्य को गिराया गया, ಇದು ವಿಶ್ವದಲ್ಲಿ ಒಂದು ವಿಶೇಷವಾದಂತ ಸ್ವತಂತ್ರ ಹೋರಾಟ, ಯಾವುದರಲ್ಲಿ ಅಹಿಂಸೆಯ ಶಕ್ತಿಯಿಂದ ಒಂದು ಸಾಮ್ರಾಜ್ಯನ ಒಡೆದು ಅದನ್ನ ಶರಣಾಗತರ ಮಾಡತಕ್ಕಂಥದ್ದು. और इसी संग्राम से जब हमारा देश स्वतंत्र हुआ, तब इसी संग्राम से जो मूल थे, जो आधार थे, जो उभरे, उन्हीं पर आधारित बाबा साहेब जी की अगुवाई में, पंडित जवाहरलाल नेहरू जी और बाकी सब नेताओं की अगुवाई में ये हमारा संविधान बना. ಸ್ವತಂತ್ರ ಹೋರಾಟ ಆದ ನಂತರ, ಅಹಿಂಸೆಯಿಂದ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಯಾವ ಆಶೋತ್ತರಗಳ ಮೇಲೆ ನಮಗೆ ಸ್ವತಂತ್ರ ಬಂದು, ಯಾವ ಅಹಿಂಸೆಯ ಆಧಾರದ ಮೇಲೆ ನಮಗೆ ಸ್ವತಂತ್ರ ಬಂತೋ, ಆ ಒಂದು ಅಹಿಂಸೆಯ ಆಧಾರದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರೂಜಿ ಅವರು ಎಲ್ಲರೂ ಸೇರ್ಕೊಂಡು ದೇಶಕ್ಕೆ ಈ ಪವಿತ್ರವಾದಂತ ಸಂವಿಧಾನನ ಅದೇ ಆಧಾರದ ಮೇಲೆ ಕೊಟ್ಟಿದ್ದಾರೆ. ये संविधान क्या है, इसका आपके जीवन में क्या आधार है, ಈ ಸಂವಿಧಾನ क्या ಅಂದ್ರೆ ಏನು? मतलब है इसका आपके लिए? ಈ ಸಂವಿಧಾನ ಅಂದ್ರೆ ಏನು? ಈ ಸಂವಿಧಾನ ತಮ್ಮ ಜೀವನದಲ್ಲಿ ಯಾವ ಪಾತ್ರನ ಮಾಡ್ತಾ ಇದೆ ಅಂತ ಹೇಳಿ ತಾವು ಯೋಚನೆ ಮಾಡಬೇಕಾಗಿದೆ. ये संविधान एक पुस्तक नहीं है, एक किताब नहीं है. ಈ ಸಂವಿಧಾನ ಕೇವಲ ಒಂದು ಪುಸ್ತಕ ಮಾತ್ರವಲ್ಲ. आप इस देश के देशवासी हो, यहाँ बैठी मेरी बहनें, यहाँ बैठे मेरे भाई, ये संविधान आपका रक्षा कवच है. ಈ ದೇಶದಲ್ಲಿರ್ತಕ್ಕಂಥ, ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ನಮ್ಮ ಅಣ್ಣಂದ್ರೆ, ಅಕ್ಕ ತಂಗಿಯಂದ್ರೆ, ಈ ಸಂವಿಧಾನ ಏನಾಗಿದೆ ಅಂತಂದ್ರೆ, ಈ ಸಂವಿಧಾನ ತಮ್ಮೆಲ್ಲರನ್ನು ಕಾಪಾಡಂತ ಒಂದು ರಕ್ಷಾ ಕವಚವಾಗಿ ನಿಂತಿದೆ. इसको बनाने वाले बाबा साहेब अंबेडकर जी दलितों, आदिवासियों, पिछड़ों और गरीबों के मसीहा हैं. ಈ ಒಂದು ಸಂವಿಧಾನನ ಸೃಷ್ಟಿ ಮಾಡತಕ್ಕಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾದಂಥವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬುಡಕಟ್ಟ ಜನರ ಮಸೀಹ ಆಗಿ ನಿಂತಿದ್ದಾರೆ, ಭಗವಂತನಾಗಿ ದೇವರಾಗಿದ್ದಾರೆ. सामाजिक न्याय और अधिकार का प्रतीक हैं. ಸಾಮಾಜಿಕ ನ್ಯಾಯ ಮತ್ತೆ ಅಧಿಕಾರದ ಹಂಚಿಕೆಯ ಪ್ರತೀಕವಾಗಿ ನಿಂತಿದ್ದಾರೆ. इसमें उन्होंने आपके लोकतंत्र की सुरक्षा डाली है. ಈ ಒಂದು ಸಂವಿಧಾನದಲ್ಲಿ ನಮ್ಮ ಒಂದು ಪ್ರಜಾಪ್ರಭುತ್ವದ ಸುರಕ್ಷತೆಯನ್ನ ಅಡಗಿಸಿಟ್ಟಿದ್ದಾರೆ. आपको अधिकार दिए हैं. ಅವರು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. वोट डालने का अधिकार, जिससे आप अपनी सरकार को चुन सकते हैं. ಮತ ಹಾಕಂತ ಅಧಿಕಾರ, ಮತದ ಮೂಲಕ ನಿಮ್ಮ ಸರ್ಕಾರನ ಆಯ್ಕೆ ಮಾಡ್ಕೊಳ್ಳಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. न्याय मांगने का अधिकार, कि जब कोई आपके साथ गलत करता है तो आप सरकार से न्याय मांग सकते हैं. ನ್ಯಾಯ ಕೇಳಂತ ಅಧಿಕಾರ, ಯಾವಾಗ ನಿಮ್ ವಿರುದ್ಧವಾಗಿ ಅನ್ಯಾಯ ಆಗುತ್ತೆ ಆವಾಗ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಶಕ್ತಿ ಇದೆ, ಸರ್ಕಾರನ ಪ್ರಶ್ನೆ ಮಾಡಿ ನ್ಯಾಯ ಕೇಳಕ್ಕೋಸ್ಕರ. समानता का अधिकार, कि सरकार आपको एक नजरिए से देखती है, कोई बड़ा नहीं, कोई छोटा नहीं, कोई अलग नहीं, सबको वही वोट का अधिकार दिया गया है, जिससे आप अपने देश के लिए सरकार, अपने देश का नेतृत्व चुन सकते हैं. ಸಮಾನತೆಯ ಅವಕಾಶ ಇದೆ. ಈ ಒಂದು ಸಂವಿಧಾನದ ಮೂಲಕವಾಗಿ ನಾವು ದೇಶದಲ್ಲಿ ಸಮಾನತೆಯನ್ನ ಕೇಳಬಹುದು. ಯಾರೊಬ್ರು ದೊಡ್ಡವರು, ಚಿಕ್ಕವರು, ಸಾಹುಕಾರರು, ಬಡವರು, ಹಿಂದುಳಿದವರು, ಮುಂದುವರೆದವರು ಅಂದೆ ನಾವೆಲ್ಲರೂ ಕೂಡ ಸಮಾನವಾಗಿರಬೇಕು. ಸಮಾನ ಸಮಾಜದ ಸೃಷ್ಟಿಗೆ ನೀವು ಸರ್ಕಾರನ ಪ್ರಶ್ನೆ ಮಾಡಬಹುದು. और मैं कह सकती हूं भाई और बहनों कि बहुत सरकारें आई हैं, बहुत सरकारें गई हैं. ಮತ್ತೆ ನಾನು ಹೇಳ್ತೀನಿ ಅಣ್ಣ ತಮ್ಮಂದ್ರೆ, ಸಾಕಷ್ಟು ಸರ್ಕಾರಗಳನ್ನ ನಾವು ಬಂದಿರತಕ್ಕಂಥದ್ದನ್ನ ನೋಡಿದೀವಿ, ಹೋಗಿರ್ತಕ್ಕಂಥದ್ದನ್ನ ನೋಡಿದೀವಿ. और ये सिर्फ कांग्रेस की सरकारें नहीं रही. ಇವು ಬರೀ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಮಾತ್ರ ಅಲ್ಲ, अनेक पार्टियों की सरकारें आई, ಹಲವಾರು ಪಕ್ಷಗಳ ಸರ್ಕಾರಗಳನ್ನ ನಾವು ನೋಡಿದೀವಿ. लेकिन आज तक ಆದ್ರೆ ಇವತ್ತವರೆಗೂ कोई ऐसी सरकार नहीं आई जिसका गृह मंत्री संसद में खड़े होकर बाबा साहेब अंबेडकर का अपमान कर सके. ಆದ್ರೆ ಇವತ್ತವರೆಗೂ ಯಾವೊಂದು ಸರ್ಕಾರ ನಾವು ನೋಡಿಲ್ಲ. ಆ ಸರ್ಕಾರದಲ್ಲಿರ್ತಕ್ಕಂಥ ಗೃಹ ಸಚಿವರು ಅಮಿತ್ ಶಾ ಅವರು ಸಂಸತ್ತಲ್ಲಿ ನಿಂತು
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಂದನೆ ಅವಮಾನ ಮಾಡಿರ್ತಕ್ಕಂಥದ್ದನ್ನ ನಾವು ಯಾರು ಕೂಡ ಇವತ್ತರೆಗೂ ನೋಡಿಲ್ಲ. आज तक कोई ऐसी सरकार नहीं रही जिनके मंत्री चुनाव में घूम घूम कर कह पाए कि हम इस संविधान को बदल डालेंगे. ಇವತ್ತವರೆಗೂ ದೇಶಾದ್ಯಂತ ನಾವು ಯಾವೊಂದು ಸರ್ಕಾರ ನೋಡಿಲ್ಲ, ಯಾವ ಸರ್ಕಾರದ ಮಂತ್ರಿಗಳು ದೇಶಾದ್ಯಂತ ಹೋರಾಡಿ ಭಾಷಣಗಳು ಮಾಡಿ ನಾವು ಸಂವಿಧಾನನ ಬದಲಾಯಿಸ್ತೀವಿ ಅಂತ ಹೇಳಂತ ಮಂತ್ರಿಗಳಿರಂತ ಸರ್ಕಾರ ನಾವು ನೋಡಿಲ್ಲ. और न कोई सोच सकता था कि इस स्वतंत्र भारत में दशकों गुजर गए, हमें स्वतंत्रता प्राप्त हुई और इस स्वतंत्र भारत की धरती पर खड़े होकर कोई कह सकता है कि हमें 1947 में स्वतंत्रता नहीं मिली. ಇವತ್ತು ಯಾರಾದ್ರೂ ಆಲೋಚನೆ ಮಾಡಬಹುದಾ ಈ ದೇಶದಲ್ಲಿ ಒಂದ್ ಮಾತು ಹೇಳಕ್ ಸಾಧ್ಯನಾ? 1947ನೇ ಇಸ್ವಿಯಲ್ಲಿ ನಮ್ಮೆಲ್ಲರ ಹೋರಾಟ ಶ್ರಮ ಬಲಿದಾನದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನಂತ ಮಾತನ್ನ ಯಾರಾದ್ರೂ ಹೇಳಕ್ ಸಾಧ್ಯನಾ? किसी ने नहीं सोचा था कि इस तरह का अपमान सरकार की तरफ से आएगा. ನಾವು ಯಾರು ಕೂಡ ಯೋಚನೆ ಮಾಡಿರಲಿಲ್ಲ ಈ ರೀತಿಯಾದಂತ ಅವಮಾನಗಳು ಸರ್ಕಾರದ ಕಡೆಯಿಂದ ಬರುತ್ತೆ ಅಂತ ಹೇಳಿ. कि मंत्री संविधान को कमजोर करने की बात करेंगे. ಈ ಸರ್ಕಾರದ ಮಂತ್ರಿಗಳು ಸಂವಿಧಾನನ ಕ್ಷೀಣಿಸಂತ ಒಂದು ಪ್ರಯತ್ನನ ಮಾಡ್ತಾ ಇದ್ದಾರೆ. कि बाबा साहेब अंबेडकर जी जैसे गरीबों के मसीहा का संसद में अपमान होगा. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರೊಬ್ರು ಬಡವರ ದೇವರ ಸಮಾನರಾದಂತ ಪುರುಷರನ್ನ ದೈವ ಪುರುಷರನ್ನ ಸಂಸತ್ತಿನಲ್ಲಿ ಅವಮಾನ ಆಗಂತದ್ದನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. उनका अपमान करके देश के गृह मंत्री ने लोकतंत्र का अपमान किया है. बाबा साहेब उन शहीदों का अपमान किया है जिन्होंने हमारे स्वतंत्रता संग्राम में अपनी जान दी इस देश के लिए. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಮಾನ ಮಾಡಿದಂತ ಅಮಿತ್ ಶಾ ಅವರು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಬ್ಬರನ್ನೇ ಅಲ್ಲ, ಆದ್ರೆ ಈ ದೇಶಕ್ಕೋಸ್ಕರ ಶರಣಾದಂತ ರಕ್ತ ತ್ಯಾಗ ಬಲಿದಾನ ಮಾಡಿದಂತ ಹೋರಾಟಗಾರನ ಸ್ವತಂತ್ರ ಹೋರಾಟಗಾರನ ಅವಮಾನ ಮಾಡಿದ್ದಾರೆ. उन स्वतंत्रता सेनानियों का अपमान किया है जिन्होंने सब कुछ छोड़कर स्वतंत्रता संग्राम में लड़ाई लड़ी, अपना खून बहाया, अपना पसीना बहाया, इस देश के लिए अपना सब कुछ न्यौछावर कर दिया. ಆ ರೀತಿಯಾದಂತ ಸ್ವತಂತ್ರ ಹೋರಾಟಗಾರರು ಯಾರು ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಬಿಟ್ಟು ತಮ್ಮ ಬೆವರು ರಕ್ತ ಬಲಿದಾನನ ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಆ ಮಹನೀಯರಿಗೆ ಇವರು ನಿಂತಿವತ್ತು ಸದನದಲ್ಲಿ ಅವಮಾನ ಮಾಡಿದ್ದಾರೆ. तो ये कैसे हो रहा है भाई और बहनों, ये क्यों हो रहा है? ಬಂಧುಗಳೇ, ಯೋಚನೆ ಮಾಡಿ ಇದು ಯಾಕೆ ಆಗ್ತಾ ಇದೆ, ಇದು ಯಾವ ಕಾರಣಕ್ಕೆ ಇದು ನಡೀತಾ ಇದೆ ಅಂತ ಯೋಚನೆ ಮಾಡಿ. ये इसलिए हो रहा है कि जब तमाम देशवासी, इस देश के किसान, इस देश के मजदूर, इस देश के स्वतंत्रता सेनानी स्वतंत्रता संग्राम में शामिल थे, तो उसी समय एक और विचारधारा इस देश की धरती पर उभर रही थी. ಬಂಧುಗಳೇ, ಇದರಲ್ಲಿ ನಾವು ಗಮನಿಸಬೇಕಾದಂತದ್ದು ದೇಶದಲ್ಲಿರ್ತಕ್ಕಂಥ ಬಡ ವರ್ಗದವರು, ರೈತ ವರ್ಗದವರು, ಸ್ವತಂತ್ರ ಹೋರಾಟಗಾರರು ಎಲ್ಲರೂ ಕೂಡ ಈ ದೇಶಕ್ಕೆ ಹೋರಾಟ ತರಬೇಕು ಅಂತ ಆಂದೋಲನ ನಡೆಸ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಇದೇ ದೇಶದಲ್ಲಿ ಮತ್ತೊಂದು ವಿಚಾರಧಾರೆ ಹರಿತಾ ಇತ್ತು, ಮತ್ತೊಂದು ವಿಚಾರಧಾರೆ ಆಲೋಚನೆ ಆಗ್ತಾ ಇತ್ತು, ಚರ್ಚೆ ಆಗ್ತಾ ಇತ್ತು. वो एक ऐसी विचारधारा है जिसने उस समय भी संविधान का अपमान किया. उस समय उसके खिलाफ, संविधान के खिलाफ एक पूरा अभियान चलाया. ಅದು ಯಾವ ತರದ ವಿಚಾರಧಾರೆ ಅಂತಂದ್ರೆ ಆ ವಿಚಾರಧಾರೆ ಸ್ವತಂತ್ರದ ಸಮಯದಲ್ಲಿ ಕೂಡ ಸಂವಿಧಾನನ ವಿರೋಧ ಮಾಡಿದಂಥದ್ದು, ಸಂವಿಧಾನದಲ್ಲಿರ್ತಕ್ಕಂಥ ಅಂಶಗಳನ್ನ ತಿರಸ್ಕಾರ ಮಾಡಿದಂತ ಒಂದು ವಿಚಾರಧಾರೆ ಅಂದಿನಿಂದ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. मेरी बहनों, हम आज दशकों बाद महिलाओं के अधिकार की बात करते हैं. ये बात बाबा साहेब अंबेडकर ने उस समय की थी. ನಮ್ಮ ಅಕ್ಕ ತಂಗಂದ್ರೆ ತಾಯಂದ್ರೆ ನಾವಿವತ್ತು ಕೂಡ ಇವತ್ತು ಆಧುನಿಕ ಭಾರತದಲ್ಲಿ ಮಹಿಳೆಯರ ಸಮಾನತೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆದ್ರೆ ಅಂದಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳಾ ಸಮಾನತೆಯ ಬಗ್ಗೆ ಆವತ್ತೇ ಪ್ರಸ್ತಾಪ ಮಾಡಿದ್ರು. और उस समय जब बाबा साहेब अंबेडकर ने ये बात की, तब आरएसएस की विचारधारा के लोगों ने उनके पुतले जलाए, उनके खिलाफ अभियान चलाया. ಅಂದಿನ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರವಾಗಿ
ಮಹಿಳೆಯರ ಸಮಾನತೆ ಬಗ್ಗೆ ಮಾತಾಡಿದಾಗ RSS ಮತ್ತೆ RSSನ ಅಂಗ ಸಂಸ್ಥೆಗಳು ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಪುತ್ಥಳಿಗಳಿಗೆ ಬೆಂಕಿ ಹಚ್ಚಿ ಅದನ್ನ ಸುಟ್ಟು ಬೀದಿಗಳಲ್ಲಿ ಹಾಕಿದ್ರು. क्योंकि बीजेपी की पैदाइश ही यही विचारधारा है, यहीं से उभरी है बीजेपी. इसीलिए आज भाजपा के नेता, भाजपा की सरकारें हमारे संविधान बाबा साहेब अंबेडकर जी का अपमान खुलेआम कर रहे हैं. ಈ ರೀತಿಯಾದಂತ ವಿಚಾರಧಾರೆಗಳಿಂದ, ಈ ರೀತಿಯಾದಂತ ಆಲೋಚನೆಗಳ ತತ್ವ ಸಿದ್ಧಾಂತಗಳಿಂದ ಹುಟ್ಟಿದಂತ ಬಿಜೆಪಿ ಪಕ್ಷ ಆದ್ರಿಂದಾನೇ ಈ ಒಂದು ಸಂವಿಧಾನನ ಸತತವಾಗಿ ವಿರೋಧ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಆದ್ರಿಂದಾನೇ ಅವರು ಇವತ್ತು ಕೂಡ ಸದನದಲ್ಲಿ ನಿಂತು ಸಂವಿಧಾನದ ಅವಮಾನ ಮಾಡ್ತಾ ಇರ್ತಕ್ಕಂಥದ್ದು. 2024 के चुनाव में पिछले साल जब ये जगह जगह जाकर कह रहे थे कि संविधान बदल डालेंगे, तो जनता ने इनको सबक सिखाया. ಇವರು 2024ನೇ ಲೋಕಸಭೆ ಚುನಾವಣೆಯಲ್ಲಿ ಬೇರೆ ಬೇರೆ ಕಡೆಗಳ ಭಾಷಣ ಮಾಡಿ ನಾವು ಸಂವಿಧಾನನ ಬದಲಾಯಿಸ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಭಾರತ ದೇಶ